अपदापहर्तारं धातारं सर्वसम्पदं लोकाभिरामं श्रीरामं भूयो भूयो नमाम्यहम्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। हरे राम 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 हरे हरे, हरे कृष्ण 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 हरे हरे। ಈ ದಿನ ಗುಣತ್ರಯಗಳ ಬಗ್ಗೆ ಮಾತಾಡೋಣ. ಗುಣಗಳು ಅಂದರೆ ಮನುಷ್ಯನಲ್ಲಿ ಅಥವಾ ಪ್ರಕೃತಿಯಲ್ಲಿ ಎಲ್ಲದರಲ್ಲಿಯೂ ಸಹ 3 ಗುಣಗಳನ್ನು ನಾವು ಕಾಣ್ಬೋದು. ವೇದಾಂತದಲ್ಲೂ ಸಹ ಈ ಗುಣಗಳ ಬಗ್ಗೆ, ಪ್ರಸ್ಥಾನತ್ರಯದಲ್ಲೂ ಸಹ ಈ ಒಂದು ಗುಣಗಳ ಬಗ್ಗೆ ವಿಶೇಷವಾದಂಥ ಹೆಚ್ಚಿನ ಒಂದು ವಿವರವಾದ ಮಾಹಿತಿಯನ್ನು ನಾವು ಶ್ರುತಿಯಲ್ಲಿ ನೋಡ್ಬೋದು. ಗುಣತ್ರಯಗಳು 3 ಗುಣಗಳು. ಮೊದಲನೇದಾಗಿ ಸತ್ವಗುಣ, ಎರಡನೇದು ರಜೋಗುಣ, ಮೂರನೇದು ತಮೋಗುಣ. ಈ 3 ಗುಣಗಳು ಪ್ರತಿಯೊಬ್ಬರಲ್ಲೂ ಇರ್ತವೆ. ಈವನ್ ಪ್ರಪಂಚದಲ್ಲೂ ಸಹ ಈ ಗುಣಗಳನ್ನು ನಾವು ನೋಡ್ಬೋದು. ಈ ಗುಣಗಳು ಹೇಗಿರ್ತವೆ, ಈ ಗುಣಗಳ ಬಗ್ಗೆ ಏನು ಹೇಳುತ್ತೆ ಶ್ರುತಿ ಅನ್ನೋದನ್ನು ನೋಡೋಣ. ಸತ್ವಗುಣ ಅಂತ ಹೇಳಿದ್ರೆ ಕರುಣೆ, ದಯೆ, ಪ್ರೀತಿ, ಸಹನೆ, ತಾಳ್ಮೆ, ಬೇರೆಯವರ ಏಳಿಗೆಯನ್ನು ಸಹಿಸ್ತಕ್ಕಂಥದ್ದು, ಬೇರೆಯವರ ಮೇಲೆ ದ್ವೇಷವನ್ನು ಬಿಡ್ತಕ್ಕಂಥದ್ದು, ಎಲ್ಲರೂ ಒಂದೇ ಅಂತಕ್ಕಂಥ ಭಾವ. ಅವ್ರು ಮಾಡಿದ್ದು ಅವ್ರಿಗೆ, ನಾವು ಮಾಡಿದ್ದು ನಮಗೆ, ಭಗವಂತ ಏನು ನಮಗೆ ಕೊಟ್ಟಿದ್ದನೋ ಅದರಲ್ಲೇ ಖುಷಿ ಪಡೋಣ, ನಮಗಷ್ಟೇ ಸಾಕು ಅಂತಕ್ಕಂಥ ನಿರಾಳತೆ, ಸಂತೃಪ್ತ ಜೀವನ, ಏನೇ ಇದೆ ಅದರಲ್ಲೇ ಜೀವನವನ್ನು ನಡೆಸ್ಕೊಂಡು ಹೋಗೋಣ.